ಸಭೆಯೊಳಗಡೆ 3 ಕಾರ್ಯಗಳನ್ನು ಮಾಡುತ್ತದೆ. The spirit of Antichrist can operate 3 things in your church. ನಿಮ್ಮ ಸಭೆಯೊಳಗಡೆ ಅಂತ್ಯಕ್ರಿಸ್ತನ ಆತ್ಮವು 3 ವಿಧದಲ್ಲಿ ಕಾರ್ಯ ಮಾಡುತ್ತದೆ. How many people want to listen? ಎಷ್ಟು ಜನರು ಇದನ್ನ ಕೇಳಬೇಕಂತ ಆಸೆ can understand, your church will be blessed. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸಭೆ ಆಶೀರ್ವದಿಸಲ್ಪಡುತ್ತದೆ. Lucifer stand against God because of the pride. ಪ್ರಿಯವಾದಂತವರೇ, ಲೂಸಿಫರನು ದೇವರ ವಿರುದ್ಧವಾಗಿ ನಿಂತದ್ದು ಕಾರಣ ಎಂದರೆ ನಾನು ಅನ್ನತಕ್ಕಂತ ಅಹಂಮಿಂದ, The pride. ನಾನು ನನ್ನತ್ವ ಅನ್ನತಕ್ಕಂಥದ್ದು. Hallelujah. Hallelujah. When the spirit of Antichrist is there, he will release the spirit of pride. ಅಂತ್ಯಕ್ರಿಸ್ತನ ಆತ್ಮವು ಸಭೆಯೊಳಗಡೆ ಕಾರ್ಯ ಮಾಡಬೇಕಾದ್ರೆ ನಾನು ನನ್ನತ್ವ ಅನ್ನತಕ್ಕಂಥದ್ದನ್ನು ಬಿಡುಗಡೆ ಮಾಡ್ತದೆ. When the pride comes, ಯಾವಾಗ ಅಹಂ ಬರುತ್ತದೋ, we speak against man of God. ಆವಾಗ ನಾವು ದೇವ ಸೇವಕರ ವಿರುದ್ಧವಾಗಿ ಮಾತನಾಡ್ತೇವೆ. Hallelujah. 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 My only one request. ನಾನು ಒಂದೇ ಒಂದು ಪ್ರಿಯವಾದಂತವರೇ ನಮ್ರತೆಯ ವಿನವಿ, Never speak any man of God. ದೇವ ಸೇವಕರ ವಿರುದ್ಧವಾಗಿ ಯಾವತ್ತೂ ಬಾಯಿ ತೆಗೆದು ಮಾತನಾಡಬೇಡ್ರಿ. Because they are anointed people. ಯಾಕಂದ್ರೆ ಅವರು ದೇವರಿಂದ ಅಭಿಷೇಕಿಸಲ್ಪಟ್ಟವರು. Hallelujah. Hallelujah. David went and David got an opportunity to kill Saul. Hallelujah. ಸೌಲನನ್ನ ಸಾಯಿಸಲಿಕ್ಕೆ ಅವಕಾಶ ದಾವೀದನಿಗೆ ಸಿಕ್ಕಿದಾಗ, Saul was a sinful person. ಸೌಲನು ಪಾಪಿಸ್ತನಾದಂತ ಮನುಷ್ಯನಾಗಿದ್ದ. The Bible tells the anointings left from him. ದೇವರ ವಾಕ್ಯ ಹೇಳ್ತದೆ ಅಭಿಷೇಕವು ಅವನ ದೇವರ ಆತ್ಮವನ್ನು ಬಿಟ್ಟು ಹೋಗಿತ್ತು ಅಂತ ಹೇಳಿ. Still the David told, ಆದ್ರೆ ದಾವೀದನು ಈ ರೀತಿಯಾಗಿ I will ಹೇಳ್ತಿದ್ದಾನೆ, not touch this person. ನಾನು ಈ ಮನುಷ್ಯನನ್ನು ಮುಟ್ಟುವುದಿಲ್ಲ. He is anointed. ಯಾಕಂದ್ರೆ ಇದನ್ನು He is ಅಭಿಷೇಕಿಸಲ್ಪಟ್ಟವನು. anointed. ಇದನ್ನು ಅಭಿಷೇಕಿಸಲ್ಪಟ್ಟವನು. Nowadays we just take a YouTube and we speak about many men of God. ಇವತ್ತಿನ ದಿವಸ ಯೂಟ್ಯೂಬ್ ಅನ್ನು ತಗೊಂಡು ಅನೇಕ ದೇವ ಸೇವಕರ ವಿರುದ್ಧವಾಗಿ ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಿರ್ತೇವೆ. Whatever we know we upload in a YouTube. ನಮ್ಗೆ ಏನೇನೆಲ್ಲ ಗೊತ್ತಿದನೆಲ್ಲ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೇವೆ. I'm telling you, your family will be cursed if you do that. ನೀವಿಗೆ ಇವತ್ತು ನಾನು ಹೇಳ್ತೇನೆ, ನೀವು ಅದನ್ನ ಮಾಡೋದ್ರ ನಿಮಿತ್ತವಾಗಿ ಅದರ ನಿಮಿತ್ತ ನಿಮ್ಮ ಕುಟುಂಬಕ್ಕೆ ಶಾಪ If ಬರ್ತದೆ. anyone speak against the man of God, ಯಾರಾದ್ರೂ ದೇವ ಸೇವಕರ ವಿರುದ್ಧವಾಗಿ ಮಾತನಾಡಿದ್ರೆ curse will come upon the ಅವರ family. ಮೇಲೆ ಶಾಪವು ಬರ್ತದೆ. Because the Bible tells they are anointed. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಅವರು ಅಭಿಷೇಕಿಸಲ್ಪಟ್ಟವರು. Even though they activated by other spirit, the Lord will take care. ಅವರು ಯಾವುದೇ ಆತ್ಮದಿಂದಲೂ ಹಲ್ಲೆಲೂಯಾ ಕಾರ್ಯ ಮಾಡ್ತಿದ್ರು, ದೇವರ ಅದನ್ನ ಕುರಿತು ಜವಾಬ್ದಾರಿ ತೆಗೆದುಕೊಳ್ತಾರೆ. We don't have any rights to speak about any man of God. ನಮಗೆ ಯಾವುದೇ ದೇವ ಸೇವಕರ ಮೇಲೆ ಮಾತನಾಡಲಿಕ್ಕೆ ಅಧಿಕಾರ ಇಲ್ಲ. How many people understood? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? How many people understood? ಎಷ್ಟು ಜನರಿಗೆ ಅರ್ಥ We ಆಗ್ತಾ ಇದೆ? never ever have authority to speak about any man of God. ಯಾವ ದೇವ ಸೇವಕರ ವಿರುದ್ಧವಾಗಿ ಮಾತನಾಡಲಿಕ್ಕೆ ನಮಗೆ ದೇವರು ಅಧಿಕಾರ ಕೊಟ್ಟಿಲ್ಲ. The servant is going and asking, Lord, give me the permission, I will remove this. ಆ ಸೇವಕನು ಕೇಳ್ತಾ ಇದ್ದಾನೆ, ಯಜಮಾನನ ಹತ್ರ ನನಗೊಂದು ಅವಕಾಶ ಕೊಡ್ರಿ, ಈ ಕಳೆಯನ್ನು ಅಣಚಿಯನ್ನು The ಕಿತ್ತಾಕ್ತೇನೆ. Lord told, no, ದೇವರು ಹೇಳ್ತಿದ್ರೆ ಬೇಡ, it is not your work. ಅದು ನಿನ್ನ ಕೆಲಸ ಅಲ್ಲ. To correct your church is not your work. ಸಭೆಯನ್ನು ಹಲ್ಲೆಲೂಯಾ ಸರಿ ಮಾಡುವುದು ನಿನ್ನ ಕೆಲಸ To ಅಲ್ಲ. put man of God down, it is not your work. ಓ ಸೇವಕರಿಗೆ ಹೇಳ್ತಿದ್ರೆ ನಿನ್ನ ಕೆಲಸವಲ್ಲ. You cannot just stand and tell that you are right, you are wrong. ನೀನು ಹಲ್ಲೆಲೂಯಾ ಯಾರನ್ನು ನೋಡಿ ನೀನು ಸರಿ ನೀನು ತಪ್ಪು ಅಂತ ಹೇಳ್ತಕ್ಕಂಥದ್ದು ಕಲ್ಲ ಇರೋದು. Because the church is built by the Lord. ಯಾಕಂತ ಹೇಳಿದ್ರೆ ಸಭೆಯು ದೇವರಿಂದ ನಡೆಸಲ್ಪಡತಕ್ಕಂಥದ್ದು, ತುಂಬಿಸಲ್ಪಡತಕ್ಕಂಥದ್ದು. Hallelujah. The church is built by the Lord. ಯಾಕಂದ್ರೆ ಸಭೆಯು ದೇವರಿಂದ ಕಟ್ಟಲ್ಪಡ್ತಾ ಇದೆ.